ಕಲಬುರಗಿ ಜಿಲ್ಲೆ. ನಾವು ಎಲ್ಲ ಸಿಬ್ಬಂದಿಗಳು ನಮ್ಮ ಒಂದು ವೇತನಕ್ಕಾಗಿ ಮೂಲ ಏನಪ್ಪ ಅಂತಂದ್ರೆ ನಮ್ಮ ವೇತನ ಭಾಳ ಕಡಿಮೆ ಅದ. ನಾವು ಗ್ರಾಮ ಪಂಚಾಯತ್ ನೌಕರರ ವೇತನ ಭಾಳ ಕಡಿಮೆ ಅದ. ಯಾಕಂದ್ರೆ ಕನಿಷ್ಠ ವೇತನ ಖಾಲಿ 18,000 ಕೊಡ್ಲದಾರ ನಮಗೆ. ಅದನ್ನು 35,000ಕ್ಕೆ ಹೆಚ್ಚಿಸ್ಬೇಕು ಅಂತೇಳಿ ಒಂದು ಮನವಿ ಮಾಡೀವಿ. ಅದಾದ ನಂತರ ನಮಗೆ ಯಾವುದೇ ರೀತಿ ಭರ್ತಿ ಕೊಡ್ತಾ ಇಲ್ಲ. ಇಲ್ಲಿವರೆಗೂ ಭರ್ತಿ ಕೊಟ್ಟರೇನಪ್ಪ ಅಂತ ನಮ್ಗೆ ಅನುಕೂಲ ಆಗ್ತದೆ. ಯಾಕಂತಂದ್ರೆ ಕಳೆದ 10 ವರ್ಷಗಳಿಂದ ಯಾವುದೇ ರೀತಿ ಭರ್ತಿಗಳನ್ನ ಕೊಟ್ಟಿಲ್ಲ ಅವರು. ಈಗ ಆಲ್ರೆಡಿ ನಮ್ಮ ಕಲಬುರಗಿ ಜಿಲ್ಲಾ ಪಂಚಾಯತ್ನಾಗ 37ರಿಂದ 42 ಪೋಸ್ಟ್ ಖಾಲಿ ಅವ. ಆ ಒಂದು ಪೋಸ್ಟ್ಗಳನ್ನು ನಾವು ತುಂಬಿಕೊಂಡ್ರಪ್ಪ ಅಂತಂದ್ರೆ ನಮ್ಮ ಎಲ್ಲ ಸಿಬ್ಬಂದಿಗಳಿಗೆ ಅನುಕೂಲ ಆಗ್ತದೆ ಅಂತ ನಾವು ಅವ್ರ ಮೇಲೆ ಮನವಿ ಮಾಡ್ಕೊಂಡಿವಿ. ಈಗ 2-3 ತಿಂಗಳಾಯ್ತು ನಾವು ಸ್ಟ್ರೈಕ್ ಮಾಡಿದಾಗ ಎಲ್ಲ ಮಾಡ್ತೀವಿ ಅಂತ ಹೇಳ್ತಾರೆ. ಬಟ್ ಇಲ್ಲಿವರೆಗೆ ಯಾವುದೇ ರೀತಿಯ ಕ್ರಮವನ್ನು ಕೈಗೊಂಡಿಲ್ಲ. ಅದಾದ ನಂತರ ನಿವೃತ್ತಿ ಆಗಿರ್ತಕ್ಕಂಥ ಸಿಬ್ಬಂದಿಗಳಿಗೆ 40% ಕರ ವಸೂಲಾತಿಯಲ್ಲಿ ಏನಪ್ಪ ಅಂತಂದ್ರೆ 20 ತಿಂಗಳ ಉಪದಾನ ಕೊಡ್ಬೇಕಂತದ. ಅದು ಆದೇಶ ಇದ್ರೂ ಕೂಡ ಯಾವ ಗ್ರಾಮ ಪಂಚಾಯತಿಯವರು ಫಾಲೋ ಮಾಡ್ತಾ ಇಲ್ಲ. ಪಿ ಡಿ ಒಗಳಾಗಲಿ ಅಥವಾ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಲಿ ಫಾಲೋ ಮಾಡ್ತಾ ಇಲ್ಲ. ಅದನ್ನು ಕೂಡ ನಾವು ಮನೆಯಲ್ಲೇ ತರಬೇಕಂತೇಳಿ ಕ್ರಮ ತೊಗೊಂಡಿವಿ ಇದ್ರ ಮೇಲೆ. ಅದಾದಮೇಲೆ ಕರ ವಸೂಲಾತಿಯಲ್ಲಿ 40% ಸಿಬ್ಬಂದಿ ವೇತನಕ್ಕಾಗಿ ಮೀಸಲಿಡಬೇಕಂತದ. ಇಲ್ಲಿವರೆಗೂ ಎಲ್ಲ ಕರ ವಸೂಲಾತಿ ಮಾಡಕತ್ತೀವಿ ನಾವು. ಆದಷ್ಟು ಈ ವರ್ಷ ಅಂತೂ ನಮ್ಮ ಕಲಬುರಗಿ ಜಿಲ್ಲೆ ನಂಬರ್ 1 ಅದ. ಆದರೂ ಕೂಡ ನಮಗೆ 40% ವೇತನ ಏನಪ್ಪ ಅಂತಂದ್ರೆ ಕರ ವಸೂಲಾತಿಯಲ್ಲಿ ಕೊಳ್ಳೋದಿಲ್ಲ. ಅದನ್ನು ಕೂಡ ಕಟ್ಟುನಿಟ್ಟಾಗಿ ಜಾರಿಗೆ ತರಬೇಕಂತೇಳಿ ನಾವು ಸಿ ಎಸ್ ಆರಲ್ಲಿ ಆಲ್ರೆಡಿ ಮನವಿ ಮಾಡ್ಕೊಂಡಿವಿ. ಈಗ ನಾವು ಇಲ್ಲಿವರೆಗೂ ಧರಣಿ ಕುಂತ 3 ದಿವಸ ಆದರೂ ಕೂಡ ಯಾವುದೇ ಅಧಿಕಾರಿಗಳು ನಮ್ಮ ಹತ್ರ ಬಂದು ಯಾಕೆ ಧರಣಿ ಕುಂತೀರಿ ಏನೆಲ್ಲ ಒಂದು ಮನವಿ ಪತ್ರ ಕೂಡ ಇಲ್ಲಿವರೆಗೂ ತೊಗೊಂಡಿಲ್ಲ. ಆದರೂ ಕೂಡ ನಮ್ಮ ಧರಣಿಯನ್ನು ನಾವು ಮುಂದುವರಿಸ್ತೀವಿ. ಯಾಕಂತ ಕೇಳಿದ್ರೆ ಇದು ಈ ಜಾರಿಯಾಗುವವರೆಗೂ ಈ ಧರಣಿಯನ್ನು ಕೈ ಬಿಡೋದಿಲ್ಲ ಅಂತ ತಿಳ್ಕೊಂಡು ಈ ಒಂದು ನಾವು ಆಲ್ರೆಡಿ ಮನವಿಯನ್ನು ಕೊಟ್ಟಿವಿ. ಮನವಿ ಕೊಟ್ಟರು ಕೂಡ ಅವ್ರು ಯಾರೂ ಬಂದು ರೆಸ್ಪಾನ್ಸ್ ಮಾಡಿಲ್ಲ. ನಾವು ಹಂಗೆ ಕಂಟಿನ್ಯೂ ಈ ಧರಣಿಯನ್ನು ಮುಂದುವರಿಸ್ತೀವಿ ಅಂತ ತಿಳ್ಕೊಂಡು ನಾವೊಂದು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ನನ್ನ ಹೆಸರು ಶರಣಬಸಪ್ಪ ಮಡಿವಾಳ, ನಡಗುಂದ ಗ್ರಾಮ ಪಂಚಾಯತ್, ಕಲಬುರಗಿ ಜಿಲ್ಲೆ, ಚಿಂಚೋಳಿ ತಾಲೂಕು.